ಇವತ್ತು ಕಳ್ಳಿಯ ಹೆಜ್ಜೆ ಗುರುತು. ಆಸ್ಪತ್ರೆಯಲ್ಲೂ ಸೇಫ್ ಅಲ್ಲ ಮಕ್ಕಳು, ಹೆತ್ತವರೇ ಹುಷಾರ್. ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಮಗು ಕದ್ದಂತ ಕೇಸ್ ಸುಖಾಂತ್ಯವಾಗಿದೆ. ಮಗು ಕದ್ದಂತ ಕಳ್ಳಿಯನ್ನ ಹುಡುಕ್ಲಿಕ್ಕೆ ಪೊಲೀಸರು ಸುಮಾರು 1000 ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿದ್ರು. ಆರೋಪಿ ಆಶಿಯಾ ಜೊತೆ ಇವರೇ 3 ಗ್ಯಾಂಗ್ ಅನ್ನ ಅರೆಸ್ಟ್ ಅನ್ನ ಮಾಡಿದ್ದಾರೆ ಪೊಲೀಸರು. ಈ ಮಕ್ಕಳ ಕಳ್ಳರ ಗ್ಯಾಂಗ್ 80,000 ರೂಪಾಯಿಗೆ ಮಾರಾಟವನ್ನ ಮಾಡಿದ್ರು. ಮಗುವನ್ನ ಮತ್ತೆ ಅಮ್ಮನ ಮಡಿಲನ್ನ ಸೇರಿದೆ ಆ ಮಗು. ಆರೋಪಿ ಆಶಿಯಾ ಮಗುವನ್ನ ಕದ್ದೊಯ್ದಿರುವಂತ ಆಸ್ಪತ್ರೆ ಸೆಕ್ಯೂರಿಟಿ ಸಿಬ್ಬಂದಿ ಅಂದ್ರೆ ಕದ್ದೊಯ್ದಂತ ದೃಶ್ಯಾವಳಿಗಳೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇನ್ನು ಸೆಕ್ಯೂರಿಟಿ ಸಿಬ್ಬಂದಿಯ ನಿರ್ಲಕ್ಷ್ಯ ಅನ್ನುವಂತ ಆರೋಪನೂ ಕೂಡ ಕೇಳಿ ಬರ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಅವನಿಗೆ ಗೊತ್ತಾಗಿರೋದಿಲ್ಲ ಯಾರ ಮಗುನೋ, ಯಾರು ಕರ್ಕೊಂಡು ಹೋಗ್ತಾ ಇದಾರೋ ಏನೋ ಎತ್ತ ಅಂತ. ಸೊ ಆ ನಿರ್ಲಕ್ಷ್ಯನೂ ಕೂಡ ಕಂಡು ಬಂದಿದೆ. ಆರೋಪಿ ಓಡಾಡಿದಂತ ಎಲ್ಲಾ ದೃಶ್ಯಾವಳಿಗಳನ್ನ ಕೂಡ ಪೊಲೀಸರು ಆಕೆಯನ್ನ ಹಿಡಿಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಂತ ದೃಶ್ಯಾವಳಿಗಳನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಆಕೆಯ ಚಲನವಲನಗಳು. ಬರೀ ಇದೊಂದೇ ಪ್ರಕರಣ ಅಲ್ಲ ಆ ಕಳ್ಳಿ ಭಾಗಿಯಾಗಿದ್ದಂಥದ್ದು. ಇನ್ನು ಸಾಕಷ್ಟು ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಶಂಕೆ ಕೂಡ ಇದೆ. ಬರೀ ವಾಣಿ ವಿಲಾಸ ಆಸ್ಪತ್ರೆ ಅಷ್ಟೇ ಅಲ್ಲ, ಬೆಂಗಳೂರಿನ ಹೆರಿಗೆ ಆಸ್ಪತ್ರೆಗಳೆಲ್ಲ ಕೂಡ ಈ ಮಕ್ಕಳ ಕಳ್ಳರ ಟಾರ್ಗೆಟ್ ಆಗಿತ್ತಾ ಎಂಬ ಒಂದು ಸಂಶಯ ಈಗ ಕಾಡ್ತಾ ಇದೆ. ಚಾಮರಾಜಪೇಟೆ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆಯಿಂದ 6 ತಿಂಗಳ ಹಿಂದೆ ಹುಟ್ಟಿದಂತ ಮಗು ಒಂದೇ ಗಂಟೆಯಲ್ಲಿ ಮಗುವೊಂದು ಕಳ್ಳತನವಾಗಿತ್ತು. ಆಸ್ಪತ್ರೆಗೆ ಕಳ್ಳಿ ಎಂಟ್ರಿ ಆಗುವಂತ ದೃಶ್ಯ ಕೂಡ ಸಿಕ್ಕಿದೆ. ಬಾಣಂತಿಯನ್ನ ಪರಿಚಯ ಮಾಡಿಕೊಂಡು ಕಳ್ಳಿ ನಮಗೆ ಸುಸ್ತಾಗಿದೆ ಮಾತ್ರೆ ತಗೊಳ್ಳಿ ಅಂತ ಉಸ್ಮಾ ಬಾನು ಎಂಬ ಬಾಣಂತಿಗೆ ಮಾತ್ರೆಯನ್ನ ನುಂಗಿಸಿ ಮಲಗಿಸಿ ಮಗನ ಕದ್ದು ಎಸ್ಕೇಪ್ ಆಗಿದ್ಲು. ಇದೀಗ ಆಯಿಷಾಳೆ ನನ್ನ ಮಗುವನ್ನ ಕದ್ದಿದ್ದಾಳೆ ಅಂತ ಉಸ್ಮಾ ಬಾನು ಆರೋಪವನ್ನ ಮಾಡಿ ಪೊಲೀಸರ ಮುಂದೆ ಬಂದಿದ್ದಾರೆ. ಈ ಚಾಮರಾಜಪೇಟೆ ಫತ್ತರ್ ಹಾಸ್ಪಿಟ್ಲ್ ಸಿರ್ಸಿ ಸರ್ಕಲ್ ಆ ಆಸ್ಪತ್ರೆಯಲ್ಲಿ ಕಳ್ತನ ಆಯಿತು. ಅಲ್ಲಿ 3 ವಾರ್ಡ್ ಇದೆ, 2 ವಾರ್ಡ್ ಪೇಷಂಟ್ ಇದೆ. ಅಲ್ಲಿ ಹಾಕಿಲ್ಲ ಅಯ್ಯಮ್ಮ ಅವರು. ಲಾಸ್ಟ್ ವಾರ್ಡ್ ಓಪನ್ ಮಾಡಿ ಅಲ್ಲಿ ಹಾಕಿದ್ದು ನಮಗೆ. ಅಲ್ಲಿ ಹಾಕಿ ಆಮೇಲೆ ನಾವು ಹೇಳಿದ್ದು ಇಲ್ಲಿ ಒಂಟಿ ನಾವು ಇರಲ್ಲ, ಅಲ್ಲಿ ಪೇಷಂಟ್ ಇದೆ ಅಲ್ಲಿ ಹಾಕು ಅಂತ ಹೇಳಿದರು. ಇಲ್ಲ ಇಲ್ಲೇ ಬರ್ತಾರ ಪೇಷಂಟ್, ಇಲ್ಲೇ ಬರ್ತೀರ ಕ್ಲೀನ್ ಮಾಡ್ತಾರೆ ಬೆಳಿಗ್ಗೆ, ಅದಕ್ಕೆ ಇಲ್ಲೇ ಬರ್ತೀರಾ ಅವರು, ನೀವು ಇಲ್ಲೇ ಇರು ಅಂತ ಹೇಳಿ ನೀವು ನಾಷ್ಟ ಮಾಡಿ ಮಾಡಿದ್ದು ನಾವು ನಾಷ್ಟ ಅಂತ ಹೇಳಿದ್ದು. 2 ಟ್ಯಾಬ್ಲೆಟ್ ಕೊಟ್ಟಿದ್ದು ಅವರು, ನಮ್ಮ ಕೈನಲ್ಲಿ ಕೊಟ್ಟಿಲ್ಲ, ಅವ್ರ ಕೈನಲ್ಲಿ ನಮ್ಮ ಬಾಯಿನಲ್ಲಿ ಹಾಕಿ ನೀರು ಹಾಕಿದ್ದು, ಇದು ತಿನ್ನು ನೀವು ಸುಸ್ತಾಗಿದೆ ಅಂತ. ಆಮೇಲೆ ನಿದ್ದೆ ಬಂದುಬಿಟ್ಟು ನೋಡಿದರೆ ನೋಡಿದರೆ ನಮ್ಮ ಮಗು ಇವತ್ತು 6 ತಿಂಗಳು ಆಯಿತು. 2 ಅವರ್ನಲ್ಲಿ ಕಳ್ತನ ಆಯಿತು ಗಂಡು ಮಗು. ಅದೇ ಕಂಪ್ಲೇಂಟ್ ಮಾಡಿದ್ದೀನಿ, ಹೈಕೋರ್ಟ್ಗೆ ಕೇಸ್ ಹಾಕಿದ್ದೀನಿ.